ನಮ್ಮ ಊರಿನಲ್ಲಿ 60,000 ಲೀಡ್ ಕೊಡಿ ಅಂತಾರೆ. ಮತ್ತಿಲ್ಲ ನಾನು ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಲಿಸಿ ಅಂತ ಕೇಳ್ತಾರೆ. ಇಲ್ಲಿ ಈ ಕಡೆ ನೋಡಿದ್ರೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಹೇಳ್ತಾರೆ, ನೀವು 8 ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ಲಿಸ್ಕೊಡ್ಬೇಕು, ನನ್ನ ಶಕ್ತಿ ತುಂಬಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಈಗ ಹೇಳೋದಲ್ಲ ವಿಶ್ವನಾಥ್ ಅವರು ಇಲ್ಲಿ ಅಭ್ಯರ್ಥಿ ಬಗ್ಗೆ, ಮೈಸೂರಿನ ಅಭ್ಯರ್ಥಿ ಜಾತಿ ಹೆಸರಿನಲ್ಲಿ ಈಗ ರಾಜಕಾರಣ ನಾವು ಮಾಡ್ತಾ ಇದೀವ. ಜಾತಿ ಅಂತ ಪದ ತೆಗೆದಾಕಿ ಅಂತ ಹೇಳ್ತಾರೆ ತಾನೆ ಮುಖ್ಯಮಂತ್ರಿಗಳು ಪದೇ ಪದೇ. ಅವ್ರು ದಿನನಿತ್ಯ ಮಾಡ್ತಾ ಇರೋದು ಜಾತಿ ರಾಜಕೀಯ. ಅವ್ರಿಗೆ ಯಾವ ಜಾತಿ ಇದೆ ಅಂತಕ್ಕಂಥದ್ದಿದೆ, ಅದ್ರಲ್ಲಿ ಎಲ್ಲಿ ಬಂದಿದ್ದಾರೆ ಅವರು. ಈ ಬಾರಿ ಒಕ್ಕಲಿಗರ ಕಾರ್ಡ್ ವರ್ಕೌಟ್ ಆಗಲ್ಲ, ಯಾವ ಸಂಶಯ ಇಟ್ಕೊಬಿಟ್ಟು ವರ್ಕೌಟ್ ಆಗೋದು ಇಲ್ಲ. ಅದರ ಜೊತೆಗೆ ಅವರ ಸ್ವಯಂಕೃತ ಅಪರಾಧದಲ್ಲಿ ಈ ವರ್ಷ 2024 ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ಜನ ಕಾದು ನೋಡೋಣ. ಇತ್ತೀಚೆಗೆ ಬಹಳ ಪ್ರೀತಿ ಬಂದಿದೆ. ಯಾಕಂದ್ರೆ 30 ವರ್ಷ ಆದ್ಮೇಲೆ ಏನೋ ಒಕ್ಕಲಿಗರಿಗೆ ಸೀಟ್ ಕೊಟ್ಟವ್ರಂತಲ್ಲ. ಈಗ 47 ವರ್ಷ ಆದ್ಮೇಲೆ 47 ವರ್ಷ ಆದ್ಮೇಲೆ ಒಕ್ಕಲಿಗರಿಗೆ ಕೊಟ್ಟಿರುವಂತೆ, ಅದಕ್ಕೆ ಒಕ್ಕಲಿಗರು ಮತ ಹಾಕಿ ಅಂತ ಕೇಳ್ತಾ ಇದ್ದಾರೆ. 47 ವರ್ಷದಿಂದ ಹಿಡ್ಕೊಂಡಿದ್ದಾರೆ, ಅವ್ರು ಕೊಡಬೇಡಿ ಅಂತ ಹೇಳಿ ಅವ್ರನ್ನ ಕೊಡುವುದಾಗಿತ್ತಲ್ವಾ. ಅದರಿಂದ ಕಾಲ ಕೆಲವು ತೀರ್ಮಾನಗಳನ್ನ ಕಾಲ ಮಾಡುತ್ತೆ, ನಮ್ಮ ಕೈಲಿಲ್ಲ ಅವೆಲ್ಲ ವಿಧಿ ಆಟಗಳು. ಫಲಿತಾಂಶದ ನಂತರದಲ್ಲಿ ಗೌರ್ಮೆಂಟ್ ಸ್ಟೇಬಲ್ ಆಗಿರುತ್ತೆ. ಈಗ ನಾನು ಜ್ಯೋತಿಷಿಗಾರ ಅಂತೂ ಅಲ್ಲ. ಪೊಲಿಟಿಕಲಿ ಅನಲೈಸ್ ಮಾಡೋದಾದ್ರೆ ಈ ಕಳೆದ 10 ತಿಂಗಳ ಅವರ ಪ್ರತಿನಿಧಿತ ನಡವಳಿಕೆಗಳು, ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಕೆಲವು ಹಿಡನ್ ಅಜೆಂಡಾಗಳು ಇಟ್ಕೊಂಡು ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು. ಅವರ ಹಿಡನ್ ಅಜೆಂಡಾಗಳನ್ನು ಗಮನಿಸಿದಾಗ ಈ ಸರ್ಕಾರದ ದಿನಗಳು ಬಹಳ ದೂರ ಇಲ್ಲ, ಇದರ ಆಯುಷ್ಯ ಮುಗಿತಾ ಬರ್ತಿದೆ ಅನ್ನೋದು ನನ್ನ ಅಭಿಪ್ರಾಯ.